ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಅಂತಿಮ ಘಟ್ಟ ತಲುಪಿಟ್ಟಿದೆ ಎಸ್ಐಟಿಯ ತನಿಖೆ. ಏನು ಯಾವ ಕ್ಷಣದಲ್ಲಿ ಬೇಕಾದರೂ ವರದಿ ಆಚೆ ಬೀಳಬಹುದು. ಫೈನಲ್ ಸ್ಟೇಜಲ್ಲಿ ಇಡೀ ತನಿಖೆಯ ಒಂದು ಘಟ್ಟ ಇದೆ ಇದು ಅಂತ. ವರದಿ ಸಲ್ಲಿಸೋದಕ್ಕೆ ಫೈನಲ್ ರಿಪೋರ್ಟ್ ರೆಡಿ ಆಗ್ತಾ ಇದೆ. ಅದು ಯಾವಾಗ ಬೇಕಾದರೂ ಆಚೆ ಬರಬಹುದು ಅಂತ ಹೇಳಿ ವರದಿ ತಯಾರಾಗ್ತಾ ಇದೆ. ಅಲ್ಲಿ ಜುಲೈ 25ರಿಂದ ಇದುವರೆಗೆ ಏನೆಲ್ಲ ತನಿಖೆಯನ್ನು ಈ ವಿಚಾರದಲ್ಲಿ ಇವರು ಮಾಡಿದ್ದಾರೆ, FSL ರಿಪೋರ್ಟ್ ಏನು ಹೇಳ್ತಾ ಇದೆ, ಸ್ಥಳ ಮಹಜರು ಏನು ಹೇಳ್ತಾ ಇದೆ, ಆನಂತರದಲ್ಲಿ DNA ಪರೀಕ್ಷೆನ ಮತ್ತೊಂದ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾರಾಂಶ ಏನಿದೆ ಅಂಥೇಳಿ ಒಂದು ವರದಿ ಅಂತೂ ರೆಡಿ ಆಗ್ತಾ ಇದೆ. ಸದ್ಯ ದಾಖಲೆ ಸೇರಿದಂತೆ ಹಲವು ಸಾಕ್ಷ್ಯಗಳು ಹೇಳಿಕೆಯನ್ನು ದಾಖಲು ಮಾಡಲಾಗಿದೆ. ನೇತ್ರಾವತಿ ನದಿ ತೀರದಲ್ಲಿ ಅಸ್ಥಿಪಂಜರ ಸಿಕ್ಕಂಥ ಜಾಗಗಳು, ಶೋಧ ಕಾರ್ಯ ನಡೆದಂಥ ಜಾಗಗಳ ಕಾನೂನಾತ್ಮಕ ದಾಖಲು ಪ್ರಕ್ರಿಯೆ, ಅರಣ್ಯ, ಕಂದಾಯ, PWD ಇಲಾಖೆಗಳ ಸರ್ವೆ ನಡೆಸಿ ಅಧಿಕೃತ ದೃಢೀಕರಣ ಇಲ್ಲಿ ಆಗುತ್ತೆ. ಚಾರ್ಜ್ ಶೀಟಲ್ಲಿ ಜಾಗಗಳ ಮಾಲೀಕತ್ವ ದೃಢೀಕರಿಸುವಂಥ ಪ್ರಕ್ರಿಯೆ ಕೂಡ ಆಗ್ತಾ ಇದೆ. 10 ಜನರನ್ನು ಕರೆಸಿ ಅಂತಿಮ ಹೇಳಿಕೆಯನ್ನು ದಾಖಲು ಮಾಡ್ತಾ ಇದೆ SIT. ಪಂಚಾಯತ್ನ ಸಿಬ್ಬಂದಿ ಆಗಬಹುದು, ಅಧಿಕಾರಿಗಳ ಹೇಳಿಕೆ ಆಗಬಹುದು, ಎಲ್ಲವನ್ನು ಕೂಡ ದಾಖಲು ಮಾಡಲಾಗ್ತಾ ಇದೆ. ಅಂತಿಮ ಹಂತಕ್ಕೆ ತನಿಖೆ ಬಂದು ನಿಂತಿದೆ. ಸೊ ಹಾಗಾಗಿ ಅಕ್ರಮವಾಗಿ ಶವ ಹೂತಂಥ ಆರೋಪಗಳಿಗೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಪಡೆದುಕೊಳ್ತಾ ಇದೆ SIT. ಈ ಬಗ್ಗೆ ಎಲ್ಲವನ್ನು ಕೂಡ ವಿವರವಾಗಿ ದಾಖಲು ಮಾಡಲಿದೆ. ನೇತ್ರಾವತಿ ನದಿ ತೀರ, ಬಂಗ್ಲಾಗುಡ್ಡದ ಬಳಿಯಲ್ಲಿ ಹೂತಂಥ ಶವಗಳ ಬಗ್ಗೆ ಮಾಹಿತಿ ಕೂಡ ಸಂಗ್ರಹ ಆಗಿದೆ. ಇಲ್ಲಿ ಶವಗಳನ್ನು ಹೂಳಬೇಕಾದ್ರೆ ಯಾರೆಲ್ಲ ಇದ್ದರು ಎನ್ನುವ ಬಗ್ಗೆ ಕೂಡ ಮಾಹಿತಿ ಸಂಗ್ರಹ ಇಲ್ಲ ಆಗಿದೆ. ಎಲ್ಲರನ್ನು ಕೂಡ ಕರೆಸಿಕೊಂಡು ಹೇಳಿಕೆ ದಾಖಲು ಮಾಡ್ತಾ ಇದೆ SIT. ಡೀಟೇಲ್ಸ್ಗಳಿದ್ದೀಗ ಆದಿತ್ಯ, ಸೊ ಯಾವಾಗ ಈ ಒಂದು ವರದಿ ಹೊರಬೀಳಬಹುದು, ಆಚೆ ಬರಬಹುದು, ಅಥವಾ ಚಾರ್ಜ್ ಶೀಟ್ ದಾಖಲಾಗಬಹುದು, ಏನು ಕಥೆ ಇದು ಅಂತ? ರಮಕಾಂತ್, ಈ ಪ್ರಕರಣ ಆರಂಭವಾಗಿ ಸಾಕಷ್ಟು ಸಮಯ ಕಳೆದಿದ್ರು ಕೂಡ ಈವರೆಗೂ SIT ಅಧಿಕಾರಿಗಳು ಯಾವುದೇ ರೀತಿಯ ಅಧಿಕೃತವಾದಂತಹ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿಲ್ಲ. ಈವನ್ ವಿಪಕ್ಷಗಳು ಕೂಡ ಇದಕ್ಕೆ ಪಟ್ಟು ಹಿಡಿದಿದ್ರು ಕೂಡ SIT ಅಧಿಕಾರಿಗಳು ಯಾವುದೇ ರೀತಿ ವರದಿರಲಿಲ್ಲ. ಸೊ ಈಗ ಅವರು ಒಂದು ವರದಿಯನ್ನು ಸಿದ್ಧಪಡಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಯಾಕಂದರೆ ಪ್ರಮುಖವಾಗಿ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಬಂಗ್ಲಾಗುಡ್ಡದ ಕಾಡಿನಲ್ಲಿ ಸಿಕ್ಕಂಥ ಅಸ್ಥಿಪಂಜರ, ಶವಹೂತ ಪ್ರಕರಣ ಇದೆಲ್ಲದಕ್ಕೂ ಸೇರಿದ ಹಾಗೆ ಈಗಾಗಲೇ SIT ಬೇಕಾದಂಥ ಮಾಹಿತಿಗಳು, ಸಾಕ್ಷ್ಯಗಳು, ಹೇಳಿಕೆಯನ್ನು ಪಡೆದಾಗಿದೆ. ಈಗ ಹೆಚ್ಚುವರಿ ತನಿಖೆ ಅಂತ ಹೇಳ್ಬೋದು. ಅಂದರೆ ಅಂತಿಮ ಘಟ್ಟದಲ್ಲಿ ತನಿಖೆ ಇದೆ. ಸೊ ಅದನ್ನ ಒಂದು ಕನ್ಕ್ಲೂಡ್ ಮಾಡುವಂತ ರೀತಿಯಲ್ಲಿ ಏನೆಲ್ಲ ಹೇಳಿಕೆಗಳು ಬೇಕು, ಯಾರೆಲ್ಲ ಸಾಕ್ಷಿದಾರರು ಬೇಕು, ಅವರಿಂದ ಹೇಳಿಕೆಯನ್ನು ಪಡೆಯುವಂಥದ್ದನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು 15 ದಿನದ ಒಳಗೆ SIT ಈ ಒಂದು ತನಿಖೆಗೆ ಪೂರ್ಣ ವಿರಾಮವನ್ನು ನೀಡುವ ಸಾಧ್ಯತೆಗಳು ಕೂಡ ಇದೆ. ಸಂಬಂಧಪಟ್ಟ ಹಾಗೆ ವರದಿಯನ್ನು ತಯಾರು ಮಾಡಿ ಆ ಬಳಿಕ ಚಾರ್ಜ್ ಶೀಟ್ ಪ್ರಕ್ರಿಯೆಗಳನ್ನು ಕೂಡ ಸ್ಟಾರ್ಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಬಂಗ್ಲಾಗುಡ್ಡ ಕಾಡಿನಲ್ಲಿ ಸುಮಾರು 7 ಮಾನವ ಅವಶೇಷಗಳು ಪತ್ತೆಯಾಗಿತ್ತು. ಸೊ ಅದರ ಒಂದು FSL ವರದಿಯ ಬರುವಿಕೆಗೋಸ್ಕರ SIT ಅವರು ಕಾಯ್ತಾ ಇದ್ದಾರೆ. ಈ ನಡುವೆ ಈ ಪೇಪರ್ ವರ್ಕ್ ಏನೆಲ್ಲ ಇದೆಯೋ, ಈಗ ಏನೆಲ್ಲ ಹೇಳಿಕೆಗಳನ್ನು ಪಡೆದುಕೊಂಡಿದ್ದಾರೋ, ಏನೆಲ್ಲ ವಿಡಿಯೋ ದಾಖಲೀಕರಣಗಳನ್ನ ಮಾಡಿಕೊಂಡಿದ್ದಾರೋ ಅದರ ಒಂದು ಪೇಪರ್ ವರ್ಕ್ ನಲ್ಲಿ SIT ಅಧಿಕಾರಿಗಳು ತೊಡಗಿಸಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇನ್ನು 15 ದಿನದ ಒಳಗೆ ಅರಣ್ಯ ಇಲಾಖೆ ಆಗಿರಬಹುದು, ಕಂದಾಯ ಇಲಾಖೆ ಆಗಿರಬಹುದು, ಸಂಬಂಧಪಟ್ಟ ಇಲಾಖೆಯಿಂದ ಸ್ಪಷ್ಟವಾದ ಒಂದು ಮಾಹಿತಿಗಳನ್ನು, ಹೇಳಿಕೆಯನ್ನು ಪಡೆದುಕೊಂಡು ಅವರಿಂದ ದೃಢೀಕರಣವನ್ನ ಮಾಡಿದ ಬಳಿಕ ಅಂತಿಮವಾಗಿ ಸರ್ಕಾರಕ್ಕೆ ವರದಿಯನ್ನು ಒಪ್ಪಿಸುವಂತ ಸಾಧ್ಯತೆ ಇದೆ. ರಮಕಾಂತ್, ಥ್ಯಾಂಕ್ ಯು ಆದಿತ್ಯ.